ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಮನೆಗೆ ಯಾರು ಬಂದಿದ್ದಾರೆ ಅಂತ ಅಂದರೆ ನನ್ನ ತಂಗಿ ಬಂದಿರೋದು. ಸೊ ಅವಳು SSLC ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹಾಲಿಡೇಸ್ ಇದೆ ಅಂತ ಹೇಳ್ಬಿಟ್ಟು ಊರಿಗೆ ಬಂದಿದ್ಲು. ಸ್ವಲ್ಪ ದಿನ ಇದ್ಬಿಟ್ಟು ಹೋಗೋಣ ಅಂತ. ಸೊ ದಿಯಾಂದ ಎಕ್ಸಾಮ್ಸ್ ಇನ್ಮೇಲಿಂದ ಸ್ಟಾರ್ಟ್ ಅಲ್ವಾ, ಹಂಗಾಗಿ ದಿಯಾಗೆ ಓದಿಸ್ಕೊಂಡು ಕೂತ್ಕೊಂಡಿದ್ಲು. ಸೊ ಅವಳು ಬಂದುಬಿಟ್ರೆ ನನಗೆ ಅರ್ಧಕ್ಕರ್ಧ ಟೆನ್ಷನ್ ಕಡಿಮೆ. ದಿಯಾ ಟೆನ್ಷನ್ ಇರೋದಿಲ್ಲ, ಅವಳದೆಲ್ಲ ಅವಳು ಜವಾಬ್ದಾರಿ ತೊಗೊಂಡ್ಬಿಡ್ತಾಳೆ. ಸೊ ಚಿಕ್ಕಿ ಜೊತೆ ಅವಳು ಓದ್ಕೊಂಡು ಕೂತ್ಕೊಂಡಿದ್ಲು. ಸೊ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಿರುತ್ತೆ ಅಂತ ನೋಡೋಣ ಬನ್ನಿ. ದಿಯು, ಎಕ್ಸಾಮ್ಸ್ ಇದೆನಾ ನಿಂದು? ಮಂಡೆಯಿಂದ? ಸರಿ, ಹೇಳೋದು ಏನದು? ಸೊ ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟ್ಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಏನು ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ, ಆಲೂ ಪೋಹಾ ಟಿಕ್ಕಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಅದೇ ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ ತಿಂದು ತಿಂದು ಬೇಜಾರಾಗಿಬಿಟ್ಟಿತ್ತು. ಹಾಗಾಗಿ ಅವಳು ಬಂದಿದ್ಲಲ್ವಾ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳ್ಬಿಟ್ಟು ಆಲೂ ಪೋಹಾ ಟಿಕ್ಕಿ ಮಾಡೋಣ ಅಂತ ಹೇಳಿ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡಿಕೊಂಡು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹಾಗೆ 1 ಕಪ್ ಆಗುವಷ್ಟು ಹಸಿ ಬಟಾಣೆನ ನಾನು ತಗೊಳ್ತಾ ಇದ್ದೀನಿ. ಸೊ ಹಸಿ ಬಟಾಣೆ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಕ್ಕೊಂಡು ಇದನ್ನು ಒಂದು 5 ವಿಸಿಲ್ಸ್ ಆಗುವಷ್ಟು ಕೂಗಿಸ್ಕೊಳ್ಬೇಕಾಗತ್ತೆ. 5 ವಿಸಿಲ್ಸ್ ಆದರೆ ಸಾಕು, ಸಾಫ್ಟಾಗಿ ಕರೆಕ್ಟಾಗಿ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಇದನ್ನು ಬಾಯ್ಲ್ ಮಾಡ್ಕೊಳ್ತೀನಿ. ಹಾಗೆ ಅದು ಆಗೋವರೆಗೂ ನಾನಿಲ್ಲಿ ಮಿಕ್ಸಿ ಜಾರ್ಗೆ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 4 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮಗೇನಾದರೂ ಖಾರ ಸ್ವಲ್ಪ ಜಾಸ್ತಿ ಬೇಕಾಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ, ಪರವಾಗಿಲ್ಲ. ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ಹಸಿ ಶುಂಠಿ ಆಗಿರ್ಬೋದು, ಹಾಗೆ ಬೆಳ್ಳುಳ್ಳಿನ ತಗೊಳ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಫ್ರೆಶ್ ಆಗಿರೋವಂಥದ್ದನ್ನು ಹಾಕ್ಕೊಂಡ್ರೆ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಫ್ರೆಶ್ ಆಗಿರೋದನ್ನು ಹಾಕ್ಕೊಂಡ್ಬಿಟ್ಟು ಮಾಡ್ತಾ ಇರೋದು. ಇದು ತೀರಾ ಸಣ್ಣ ಆಗಬೇಕಂತ ಏನಿಲ್ಲ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇಲ್ಲಿ ನಾನು ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ಮೆತ್ತಗಾಗೋವರೆಗೂ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕೆ ಬೆಂದಿರೋಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ. ಎಷ್ಟು ಆಲೂಗಡ್ಡೆ ಬೇಕು ಅದನ್ನ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಹಸಿ ಬಟಾಣಿನೂ ಕೂಡ ಆಲೂಗಡ್ಡೆ ಜೊತೆಗೆ ಕುದಿಸ್ಕೊಂಡಿದ್ನಲ್ವ, ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಇದು ಪೂರ್ತಿಯಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ನೀವು ಮಕ್ಕಳಿಗೆ ಟಿಫನ್ ಬಾಕ್ಸಿಗಾಗಿರ್ಬೋದು, ಹಾಗೆ ಹೆಲ್ದಿ ಆಗಿ ಏನಾದರೂ ಮಾಡಬೇಕು ಅಂದರೂ ಕೂಡ, ಅಂದರೆ ಸ್ನ್ಯಾಕ್ಸ್ ಬೇಕು ಅಂತ ಕೇಳ್ತಿರ್ತಾರೆ. ಸ್ನ್ಯಾಕ್ಸ್ ಅಂತ ಹೇಳಿದರೆ ಜಂಕ್ ಫುಡ್ ಅದನ್ನೆಲ್ಲ ಕೊಡೋ ಬದಲು ನೀವು ಈ ರೀತಿ ಹೆಲ್ದಿಯಾಗಿಯೇ ಮಾಡಿಕೊಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ಸೊ ಇದಕ್ಕೆ ನಾನು ರುಬ್ಕೊಂಡಿರೋ ಅಂಥ ಕೊತ್ತಂಬರಿ ಮೆಣಸಿನ್ಕಾಯಿ ಪೇಸ್ಟನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿನ, ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಹಾಗೆ 2 ಕ್ಯಾರೆಟನ್ನು ನಾನು ತುರಿದು ಇಟ್ಕೊಂಡಿದ್ದೆ. ಇದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ತೀನಿ. ಈ ರೀತಿ ಎಲ್ಲನೂ ಹಾಕ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿ, ಹಾಗೆ ತುಂಬಾ ಒಂಥರ ಸ್ನ್ಯಾಕ್ಸ್ ತಿಂದಂಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಏನೋ ಹೆಲ್ದಿನೇ ತಿನ್ನಿಸ್ತಿದ್ದಾರೆ ಅಂತ ಅವ್ರಿಗೇನೂ ಅನ್ಸೋದಿಲ್ಲ. ಒಂದು ರೀತಿ ಅದೇನು ಕ್ರೇವಿಂಗ್ಸ್ ಇರುತ್ತಲ್ವ, ಅದು ಕೂಡ ಆಗುತ್ತೆ, ಫುಲ್ಫಿಲ್ ಆಗುತ್ತೆ. ಸೊ ಇದಕ್ಕೆ ಅರಿಶಿನ, ಗರಂ ಮಸಾಲೆ ಪುಡಿ, ಹಾಗೆ ಧನಿಯಾ ಮತ್ತು ಜೀರಿಗೆ ಪುಡಿ ಇವೆಲ್ಲವನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ನೋಡ್ತಿರ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆಮ್ಚೂರ್ ಪೌಡರ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಬಟ್ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾದ್ಕೊಳ್ಬೇಕು. ಅವಲಕ್ಕಿ, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾದ್ಕೊಂಡ್ಬಿಟ್ಟು ಇದಕ್ಕೊಂದು ಅರ್ಧ ನಿಂಬೆಹಣ್ಣಿನ ರಸನ ಹಿಂಡ್ತಾ ಇದ್ದೀನಿ. ಲೆಮನ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ನೋಡ್ತಿರ್ಬೋದು. ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ನೀವು ಹಿಟ್ಟು ನಾದ್ಕೊಳ್ತೀರಲ್ವ, ಆ ಹದಕ್ಕೆ ಇದನ್ನು ನೀವು ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನು ನಾದ್ಕೊಂಡ್ಬಿಟ್ಟು ಇದನ್ನು ಚಿಕ್ಕ ಚಿಕ್ಕ ಉಳ್ಳೆಗಳನ್ನು ಮಾಡಿಕೊಂಡು ತಟ್ಟಬೇಕಾಗತ್ತೆ. ಟಿಕ್ಕಿ ಗೊತ್ತಿರುತ್ತಲ್ವ ನಿಮಗೆ ಯಾವ ಶೇಪಲ್ಲಿ ಬರುತ್ತೆ ಅಂತ ಹೇಳಿ,
ಆ ರೀತಿ ಆ ಶೇಪಲ್ಲಿ ಇದನ್ನು ತಟ್ಕೊಳ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಈ ರೀತಿ ಉಳ್ಳೆಗಳನ್ನ ಮಾಡ್ಕೊಂಡ್ಬಿಟ್ಟು ತಟ್ಕೊಂಡು ಬೇಯಿಸೋದು. ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡೋದಿಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಹಾಗೇನದು ಜಂಕ್ ಫುಡ್ಗೂ ಹೆಲ್ದಿ ಫುಡ್ಗೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ, ಓಕೆನಾ. ಹಂಗಾಗಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋ ಬದಲಿ ನಾವು ಇದನ್ನು ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಹೆಲ್ದಿ ಫುಡ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು ಈ ರೀತಿ ಉಳ್ಳೆಗಳನ್ನ ಮಾಡಿಬಿಟ್ಟು ಇಟ್ಕೊಳ್ತೀನಿ. ಇದನ್ನು ನಾನು ಹಂಚ್ ಮೇಲೆ ಹಾಕ್ಬಿಟ್ಟು ಬೇಯಿಸ್ತೀನಿ. ಈ ರೀತಿ ಬೇಯಿಸಿ ಕೊಡೋದ್ರಿಂದ ಹೆಲ್ದಿ ಆಗುತ್ತೆ. ಇದನ್ನೇ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕೊಟ್ಟರೆ ಅದು ಜಂಕ್ ಫುಡ್ ಆಗಿಬಿಡುತ್ತೆ. ಸೊ ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಬೇಯಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು. ಈ ರೀತಿ ಬ್ರೇಕ್ಫಾಸ್ಟ್ ಮಾಡಬೇಕು, ಯಾವಾಗಾದರೂ ಮಾಡಿಕೊಡೋ ಅಂತ ಕೇಳ್ತಾ ಇದ್ಲು. ದಿಯಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಎಲ್ರಿಗೂ ಅಷ್ಟೇ. ಆಮೇಲೆ ತಿಂದರೆ ಹೊಟ್ಟೆ ಕೂಡ ಬೇಗನೆ ಫುಲ್ ಆಗಿಬಿಡುತ್ತೆ, ಬೇಗ ಹಸಿವು ಕೂಡ ಆಗೋದಿಲ್ಲ. ಯಾಕಂದರೆ ಅವಲಕ್ಕಿ ಇರುತ್ತೆ, ಆಲೂಗಡ್ಡೆ ಇರುತ್ತೆ ಅಲ್ವಾ, ಹಾಗಾಗಿ ಹೊಟ್ಟೆ ಕೂಡ ಬೇಗನೆ ಫುಲ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ. ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು ಚಿಕ್ಕ ಮಕ್ಕಳಿಗೆ. ಈ ರೀತಿ ಒಂದು ಟಿಫನ್ ಬಾಕ್ಸಿಗೆ ನೀವು ಲಂಚ್ ಆ್ಯಂಡ್ ಬ್ರೇಕ್ಫಾಸ್ಟ್ ಎರಡನ್ನೂ ಕಟ್ತಿರ್ತಾರಲ್ವ, ಅಂಥ ಟೈಮಲ್ಲಿ ಲಂಚ್ ಪ್ರಿಪೇರ್ ಮಾಡಿ ಬ್ರೇಕ್ಫಾಸ್ಟಿಗೆ ಇವನ್ನ ಹಾಕ್ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ನಲ್ಲಿ ತಿಳಿಸೋದನ್ನು ಮರೀಲಿಕ್ಕೆ ಹೋಗಬೇಡಿ, ಹೇಗಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ. ನಿಮ್ಮ ಸಪೋರ್ಟ್ ಎಷ್ಟಿರುತ್ತೆ ಅಷ್ಟು ನಮಗೆ ವೀಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಹಾಗೆ ಇತ್ತೀಚೆಗೆ ನನ್ನ ವೀಡಿಯೋಸ್ ತುಂಬಾ ಲೇಟ್ ಆಗ್ತಾ ಇದೆ, ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಬಟ್ ಯಾಕೆ ಏನು ಅಂತ ಆದಷ್ಟು ಬೇಗ ತಿಳಿಸ್ತೀನಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ ಬೇರೆ ಕೆಲಸದಲ್ಲಿ, ಹಂಗಾಗಿ ಸೊ ಏನು ಅಂತ ಆದಷ್ಟು ಬೇಗ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಟಿಕ್ಕಿ. ಚೆನ್ನಾಗಿತ್ತಾ? ತಿಂಡಿ ಎಲ್ಲ ತಿನ್ಕೊಂಡ್ಬಿಟ್ಟು ದಿಯಾನ್ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ. ಅವಳಿಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ನಲ್ವ ವುಡನ್ ಬ್ಲಾಕ್ಸ್, ಅದು ಅವಳಿಗಷ್ಟೇ ಅಲ್ಲ ನಮಗೂ ಒಂಥರ ಆಟದ ವಸ್ತು ಆಗಿಬಿಟ್ಟಿದೆ. ಅದರಿಂದ ಏನಾದರೂ ಕ್ರಿಯೇಟಿವ್ ಆಗಿ ಏನೋ ಒಂದು ಮಾಡೋದು. ಇದನ್ನೆಲ್ಲ ದಿಯಾನೇ ಮಾಡಿರೋದು. ಅವಳು ಏನೇನೋ ತಲೆ ಓಡಿಸ್ಬಿಟ್ಟು ಏನೇನೋ ಕ್ರಿಯೇಟಿವ್ ಆಗಿ ಆಟ ಆಡ್ತಿರ್ತಾಳೆ. ಬ್ಲಾಕ್ಸ್ ಬಿಲ್ಡ್ ಮಾಡೋದು, ಆ ರೀತಿ ಏನೇನೋ ಮಾಡ್ಕೊಂಡು ಕೂತಿರ್ತಾಳೆ. ಇವಾಗ ಕಲರ್ಸ್ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಈ ರೀತಿ ಜೋಡಿಸಿ ಹೇಳ್ತಿದ್ದಾಳೆ ನನಗೆ ಯಾವ ರೀತಿ ಮಾಡಿದ್ದಾಳೆ ಅಂತ ಹೇಳಿ. ಸೊ ಏನೋ ಕ್ರಿಯೇಟಿವ್ ಆಗಿ ಬ್ರೈನ್ ವರ್ಕ್ ಆಗ್ತಾ ಇರುತ್ತೆ. ಸೊ ಇದನ್ನ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ಬಿಡ್ತು. ಅವಳಷ್ಟೇ ಅಲ್ಲ, ನಾವು ಕೂಡ ಅದ್ರ ಜೊತೆ ಆಟ ಆಡ್ಕೊಂಡ್ಬಿಟ್ಟು ಕೂತ್ಕೊಳ್ತೀವಿ. ಒಳ್ಳೆ ಟೈಮ್ ಪಾಸ್ ಆಗಿಬಿಟ್ಟಿದೆ ನಮಗೆ ಮನೆಯಲ್ಲಿ. ಸೊ ಏನೂ ಕೆಲಸ ಇಲ್ಲ ಅಂತಂದರೆ ಈ ರೀತಿ ಕೂತ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ನನಗಂತೂ ಚೆನ್ನಾಗಿದೆ. ಇದು ಒಂಥರ ಕೊಡಿಸಿದ್ದಕ್ಕೂ ಸಾರ್ಥಕ ಆಯಿತು. ಏನೋ ಒಂದು ಯೂಸ್ಫುಲ್ ವಸ್ತುನ ಗಿಫ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತು. ಇಂಟ್ರೆಸ್ಟಿಂಗ್ ಇದೆ ಇದು ತುಂಬಾ. ಅವಳ ಜೊತೆ ಆಟ ಆಡಿ ಲೈಟಾಗಿ ಅನ್ನ ಮತ್ತು ಮಜ್ಜಿಗೆ ಸಾರು ಮಾಡಿಕೊಂಡು ಊಟ ಮಾಡಿ ಫ್ರೆಶ್ ಅಪ್ ಆದೆ. ಸೊ ಬೆಳಿಗ್ಗೆ ಟಿಕ್ಕಿ ತಿಂದಿದ್ವಲ್ವ, ಹಂಗಾಗಿ ಮಧ್ಯಾಹ್ನ ಲೈಟಾಗಿ ಅಡುಗೆ ಮಾಡಿಬಿಡು ಅಂತ ಹೇಳಿದರು. ಹಾಗಾಗಿ ಅನ್ನ ಮಜ್ಜಿಗೆ ಸಾರು ಮಾಡಿಬಿಟ್ಟು ಫ್ರೆಶ್ ಅಪ್ ಆದೆ. ಇವಾಗ ಪಾತ್ರೆಗಳು ರಾಶಿ ರಾಶಿ ಕೂಡಿದೆ. ಇವರಿಬ್ಬರು ನೋಡಿ ಆರಾಮಾಗಿ ಟಿ ವಿ ನೋಡ್ಕೊಂಡ್ಬಿಟ್ಟು ಕೂತ್ಕೊಂಡಿದ್ದಾರೆ ಫ್ರೆಶ್ ಅಪ್ ಆಗಿಬಿಟ್ಟು. ಸೊ ಇವರಿಬ್ಬರು ಅವ್ರ ಟೈಮ್ನ ಅವ್ರು ಸ್ಪೆಂಡ್ ಮಾಡ್ತಿದ್ದಾರೆ ಆರಾಮಾಗಿ. ಸೊ ನನಗೆ ಹಿಂದೆಯಿಂದ ಬಂದು ಯಾರೂ ಕಾಟ ಕೊಡೋರಿಲ್ಲ. ಇಲ್ಲಿ ನೋಡಿ ನಾನು ಬೆಳಿಗ್ಗೆನೇ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ, ಬಟ್ ಇವತ್ತು ಆರಾಮಾಗಿ ಮಾಡೋಣ ಅಂತ ಹೇಳಿ ಇಷ್ಟೊಂದು ಪಾತ್ರೆ ಕೂಡಿದ್ವು. ಇದನ್ನೆಲ್ಲನೂ ಇವಾಗ ಕ್ಲೀನ್ ಮಾಡಬೇಕಾಗಿತ್ತು ಕಿಚನ್ನ. ಹಾಗೆ ನನ್ನ ಮಗಳು ಇಲ್ಲಿ ನಾನು ಪಾತ್ರೆ ತೊಳಿತಿರ್ಬೇಕಾದ್ರೆ ಪೆನ್ಸಿಲ್ ತೊಗೊಂಡು ಬಂದುಬಿಟ್ಟು ಗೋಡೆ ಮೇಲೆ ಇಷ್ಟೆಲ್ಲ ಡ್ರಾಯಿಂಗ್ಸ್ ಬಿಡಿಸಿದ್ದಾಳೆ. ಅವಳು ನನಗೆ ಕಾಟ ಕೊಡೋದಿಲ್ಲ, ಬಟ್ ಈ ರೀತಿ ಏನೋ ಒಂದು ಮಾಡ್ಕೊಂಡಿರ್ತಾಳೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಅಪ್ಪ ಅಮ್ಮ ಮತ್ತು ದಿಯಾ ಅಂತೆ. ಇದು ನೇಚರ್ ಡ್ರಾಯಿಂಗು. ಸೊ ಅಡುಗೆ ಮನೆ ಆಯಿತು, ಹಾಲ್ ಆಯಿತು, ನೋಡೋಂಗಿಲ್ಲ ಗೋಡೆಗಳು, ಅಷ್ಟು ಪೇಂಟಿಂಗ್ ಮಾಡಿಬಿಟ್ಟಿದ್ದಾಳೆ. ಹಾಗೆ ನಾನು ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಮತ್ತು ಫ್ರೆಂಡ್ಸ್ ನೋಡಿ, ಇವಾಗ ಏನು ಹೇಳ್ಬೇಕು ಅಂದ್ಕೊಳ್ತಿದ್ದೀನಿ ಅಂತಂದರೆ, ರುಟೀನ್ ಯಾವ ರೀತಿ ಇರುತ್ತೆ, ಇಷ್ಟು ಬ್ಯುಸಿ ರುಟೀನ್ ಇರುತ್ತೆ, ಯಾವಾಗ ಏನು ಮಾಡಬೇಕು ಗೊತ್ತೇ ಆಗೋದಿಲ್ಲ. ಅಂದರೆ ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೆ ಎಂಡ್ ಮಾಡಬೇಕು ಅಂತಲೇ ಕನ್ಫ್ಯೂಷನ್. ಮತ್ತು ಅಂಥದ್ರಲ್ಲಿ ಮಕ್ಕಳಿಗೆ ಕೂಡ ಟೈಮ್ ಕೊಡಬೇಕು. ಹಾಗೆ ಮನೆಯಲ್ಲಿ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಯಾರೂ ಕೆಲಸದವರು ಇರೋದಿಲ್ಲ, ಏನೂ ಇಲ್ಲ. ಬಟ್ ಆದರೂ ಏನು ಗೊತ್ತಾ, ಇವಾಗ ಕೆಲವೊಂದಿಷ್ಟು ಜನ ಮಾತಾಡ್ತಾರೆ,
ಲೈಕ್ ನೀವೇನು ಮೀನ್ಸ್ ಅವ್ರು ಡೈರೆಕ್ಟಾಗೇನು ಮಾತಾಡೋದಿಲ್ಲ, ಬಟ್ ಬೇರೆಯವ್ರಿಗೆ ಕಂಪೇರ್ ಮಾಡಿಬಿಟ್ಟು ಅವ್ರು ಆ ರೀತಿ ಮನೆ ಇಟ್ಕೊಳ್ತಾರೆ, ಅವ್ರು ಆ ರೀತಿ ಕ್ಲೀನ್ ಮಾಡ್ಕೊಳ್ತಾರೆ, ನಾವೇನು ಮಾಡೋದಿಲ್ಲ, ನಾವೇನು ಇಟ್ಕೊಳ್ಳೋದಿಲ್ಲ. ಮಕ್ಕಳಿದ ಮನೆ ಅಂದಮೇಲೆ ಹೇಗಿರುತ್ತೆ, ನಾವೆಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅವ್ರು ಕಿತ್ತಾಕ್ತಿರ್ತಾರೆ, ನಾವು ಮತ್ತೆ ಜೋಡಿಸಿಡ್ಬೇಕು. ಇವಾಗ ಗೋಡೆಗಳೆಲ್ಲ ನೋಡೋ ಆಕಾರ ಇರೋದಿಲ್ಲ, ಹಾಗಂತ ಹೇಳಿ ಅದನ್ನೆಲ್ಲ ಪದೇ ಪದೇ ಕ್ಲೀನ್ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ ತಾನೇ. ಈ ರೀತಿ ಇರುತ್ತೆ ನಮ್ಮದು ಲೈಫ್, ನಮಗೆ ಗೊತ್ತು ಹೆಂಗಿರುತ್ತೆ ಏನು ಅಂತ. ಇಲ್ಲಿ ಬಂದುಬಿಟ್ಟು ಅವ್ರು ಆ ರೀತಿ ಇಟ್ಕೊಂಡಿದ್ದಾರೆ, ನೀವು ಈ ರೀತಿ ಇಟ್ಕೊಂಡಿದ್ದೀರಾ, ಇದನ್ನೆಲ್ಲ ಮಾತಾಡೋದು ಎಷ್ಟು ಸರಿ ಅಂತ ನನಗಂತೂ ಅರ್ಥ ಆಗೋದಿಲ್ಲ. ಇವಾಗ ಮನೆಯಲ್ಲಿರೋರಿಗೆ ನಮ್ಮ ಮನೇಲಿ ನಾವು ಹೆಂಗಿರ್ತೀವಿ, ನಮ್ಮ ಪರಿಸ್ಥಿತಿ ಏನಿರುತ್ತೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ಹೊರಗಡೆಯಿಂದ ಬಂದು 2 ನಿಮಿಷ ಕುತ್ಕೊಂಡು ಹೋಗೋರಿಗೆ ಇದೆಲ್ಲ ಗೊತ್ತಾಗೋದಿಲ್ಲ, ಹೌದು ಅಲ್ವಾ? ಸೊ ಯಾವುದೋ ಲೈಫ್ನ ಹೆಂಗೆಂಗೋ ಜಡ್ಜ್ ಮಾಡೋದು ತಪ್ಪಾಗ್ಬಿಡತ್ತೆ. ಅವ್ರು ಹಂಗಿರ್ತಾರೆ, ಇವ್ರು ಹಿಂಗಿರ್ತಾರೆ, ಅದು ನಮಗೆ ಯಾಕೆ ಬೇಕು ಅಲ್ವಾ? ಮೈಂಡಿಂಗ್ ಅವರ್ ಓನ್ ಬಿಸ್ನೆಸ್ ತುಂಬ ಒಳ್ಳೆಯದು ಇವಾಗ. ಬಿಕಾಸ್ ಈ ಬೆಂಗಳೂರು ಲೈಫಲ್ಲಿ ಇವಾಗ ನಾನು ಹೊರಗಡೆ ಹೋಗ್ತಿದ್ದೀನಿ, ನಾನು ಹೊರಗಡೆ ಹೋಗಿ ಬರ್ತೀನಿ. ಮುಂಚೆ ಮನೇಲಿ ಇರ್ತಿದ್ದೆ, ಅದು ಒಂದು ರೀತಿ ಡಿಫ್ರೆಂಟ್ ಇತ್ತು. ಇವಾಗ ಹೊರಗಡೆ ಹೋಗಿ ಬರ್ತಿದ್ದೀನಿ, ಮನೆ ಕೆಲಸ ಮಾಡ್ಕೋಬೇಕು, ಧ್ಯಾನ ನೋಡ್ಕೋಬೇಕು, ಎಲ್ಲನೂ ಸಂಭಾಳಿಸ್ಕೊಂಡು ಹೋಗಬೇಕು ಅಲ್ವಾ? ಸೊ ಇಷ್ಟೆಲ್ಲ ಇರಬೇಕಾದ್ರೆ ಯಾರೋ ಬಂದು ಈ ರೀತಿ ಎಲ್ಲ ಮಾತಾಡಿಬಿಟ್ರೆ ಸಮ್ಟೈಮ್ಸ್ ಮೂಡ್ ಆಫ್ ಆಗಿಬಿಡತ್ತೆ. ಅದರಲ್ಲಿ ಸಮ್ಟೈಮ್ಸ್ ನಾನು ಮರ್ತೋಗ್ಬಿಡ್ತೀನಿ ಕೆಲಸದಲ್ಲಿ, ಯಾವುದನ್ನು ಅಷ್ಟೊಂದು ತಲೆಗೆ ಇಟ್ಕೊಳ್ಳೋದಿಲ್ಲ. ಬಟ್ ಕೆಲವೊಂದು ವಿಷಯಗಳು ತುಂಬಾ ಮೈಂಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಯಾಕಂತಂದರೆ ನಮ್ಮ ಮನೇಲಿರೋರಿಗೆ ನಮಗೇನೂ ಹೇಳೋದಿಲ್ಲ. ಬೇರೆಯವ್ರು ಬಂದು ನೀವು ಹಂಗೆ ಇಟ್ಕೊಂಡಿದ್ದೀರಾ, ನೀವು ಹಿಂಗೆ ಮಾಡ್ತೀರಾ, ನೀವು ಅದು ಮಾಡ್ತೀರಾ, ಇದು ಮಾಡ್ತೀರಾ ಅಂತಂದರೆ ಅವ್ರಿಗೆ ಏನಾಗ ಬೇಕಿಷ್ಟೆಲ್ಲ ಅಂತ ಅನಿಸ್ಬಿಡುತ್ತೆ ಅಷ್ಟೆ. ಸೊ ಯಾರದೇ ಮನೆ ವಿಚಾರ ಆಗಿರಲಿ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ಅದರಲ್ಲೂ ಮಕ್ಕಳಿದಾರ ಮನೆಯಲ್ಲಿ, ಅವರಿಗೇನು ಇದು ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಅವ್ರ ಪರಿಸ್ಥಿತಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಅಂಥದ್ದು. ಸೊ ಹಂಗಾಗಿ ಬೇರೆಯವ್ರನ್ನ ಜಡ್ಜ್ ಮಾಡೋದು ಅಷ್ಟೊಂದು ಸರಿಯಲ್ಲ ಅಂತ ನನಗೆ ಅನಿಸ್ತಿದೆ ಅಷ್ಟೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಎಲ್ಲ ಹೆಣ್ಮಕ್ಳಿಗೂ ಈ ರೀತಿ ಕಿಚನ್ ಕ್ಲೀನಾಗಿರೋದನ್ನು ನೋಡ್ಬೇಕಂತಂದರೆ ಎಷ್ಟು ಇಷ್ಟ ಅಲ್ವಾ? ಈ ರೀತಿ ಇದ್ಬಿಟ್ರೆ ಖುಷಿ ಆಗ್ಬಿಡತ್ತೆ ನಮಗೆ. ಹೆಂಗೆ ಮೇಕಪ್ ಮಾಡ್ಕೊಂಡು ಅವಳೇ ಮೇಕಪ್ ಮಾಡ್ಕೊಂಡಿರೋದು. ಟೆಂಪಲ್ಗೆ ಹೋಗ್ತಿದ್ದಿ? ಚೆನ್ನಾಗಿ ರೆಡಿಯಾಗಿ ಅಪ್ಪು ಮೇಕಪ್ ಚಂದ ಆಗೈತಿ. ಲಿಪ್ಸ್ಟಿಕ್ ಹೆಂಗೆ ಹಚ್ಕೊಂಡೆ? ಅಮ್ಮ ಕುಂಕುಮವನ್ನು ಹಚ್ಚಿದೆ, ಆಕಿಗೆ ಕುಂಕುಮ ನಾನು ಹಚ್ಚಿದೆ, ಬಂದು ಹಚ್ಚಿಸ್ಕೊಡ್ಲು ನನ್ನ ಹತ್ರ. ಬಟ್ ನೋಡಿಲ್ಲೇ ಎಷ್ಟು ಚೆನ್ನಾಗಿ ಕ್ರೀಮು ಎಲ್ಲ ಹಚ್ಕೊಂಡಾಳ. ನೈಸ್ ದಿಯು, ಹುಡುಗಿಯಾಗಿ ಹುಟ್ಟಿದಕ್ಕೂ ಸಾರ್ಥಕಾಗೈತೆ ನೋಡು. ಮೇಕಪ್ ಮಾಡ್ಕೊಳ್ಳೋದು, ಮನೆ ಕೆಲಸ ಮಾಡೋದು, ಚಂದ ಅಭ್ಯಾಸ ಮಾಡೋದು, ವೆರಿ ಗುಡ್, ಶಾನೆ. ಹಾಗೆ ಮನೆಗೆ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದರು. ಸೊ ಅಲ್ಲಿಂದನೇ ಟೆಂಪಲ್ಗೆ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳಿದರು. ಸೊ ಸರಿ ನಾವು ಹೋಗ್ತಾ ಇದ್ವಲ್ವಾ, ನಾವು ಹೋಗ್ತೀವಿ ನೀವು ಬನ್ನಿ ಅಂತ ಹೇಳಿದೆ. ಅವ್ರ ಮನೆವರೆಗೂ ಬಂದುಬಿಟ್ಟಿದ್ರು. ಪಿಕ್ ಮಾಡ್ಕೊಂಡು ಹೋಗ್ಬಿಡೋಣ, ಇಲ್ಲಿಂದನೇ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳಿ. ಯಾರಿದು? ಯಾರು ಯಾರು ನಗುತ್ತೈತಿ, ಬರೀ ನಗುದ. ದಿಯು ಮಾಮನ್ ಮಾತಾಡ್ಸ್ತಿ ಇಲ್ಲೋ? ಇಲ್ಲ, ಅವಳು ಇಲ್ಲಿಗೆ ಸಾಮಾನ್ಯ ನಡ್ಕೊಂಡು ಬಾ ಅಂತ ಲೈಟ್ ಆಫ್ ಮಾಡ್ಲತ್ತೇಜು. ಎಲ್ಲಿ ಬಂದೈತಿ? ಟೆಂಪಲ್ಗೆ ಬಂದಿರಿ. ದಿಯಾ ಬಾರಪ್ಪು, ಅಳಾಕತ್ತೆ ನಗಾಕತ್ತೀಯ?
ನಾವು ಕೂಡ ಟೆಂಪಲಿಗೆ ಬಂದುಬಿಟ್ಟು ದರ್ಶನ ಎಲ್ಲ ತೊಗೊಂಡಾಯಿತು. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ಕೂತ್ಕೊಂಡಿದ್ವಿ. ಇಲ್ಲಿ ಸಾಯಂಕಾಲ ಬರ್ತೀವಿ ಅಲ್ವಾ, ಹನುಮಾನ್ ಚಾಲೀಸ ಹಾಕಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ಹಂಗೆ ಮೆಮೊರಿ ಇದು ನಮ್ದು ವಿಹಾನ್ ಫಸ್ಟ್ ಎಂಟರ್ ಆಗೋದು ನಮ್ಮ ಮನೆ ಫಸ್ಟ್ ಟೈಮ್ ಬರಾಕ ವಿಹಾನ್, ಹೌದಿಲ್ಲ? ವಿಹಾನ್ ಅವ್ನು ಕಳೆದೋಗ್ಯಾನ, ಎಲ್ಲಿ ಬಂದಿಲ್ಲ ನಾನು ಅಂತ ನೋಡ್ತಾನೆ ಫಸ್ಟ್. ಅವರಿಗೆ ಬೇಬಿ ಆದಮೇಲೆ ಫಸ್ಟ್ ಟೈಮ್ ಮನೆಗೆ ಬಂದಿದ್ರು. ಸೊ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂದಿತ್ತು ಅವ್ರು ನಮ್ಮ ಮನೆಗೆ ಬಂದು. ಅವ್ರ ಬೇಬಿ ಆಗೋಕ್ಕಿಂತ ಮುಂಚೆನೇ ಬಂದಿದ್ದರು, ಬಟ್ ಅವ್ರ ನೇಟಿವ್ಗೆ ಹೋಗ್ಬಿಟ್ಟಿದ್ರಲ್ವ, ಹಂಗಾಗಿ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ. ಸೊ ಇವಾಗ ಫ್ರೀ ಇದ್ದೀವಿ, ಈ ಕಡೆನೇ ಬರ್ತಿದ್ದೀವಿ ಟೆಂಪಲ್ ಕಡೆ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದರು, ಬಂದೋಗ್ತೀವಿ ಮನೆ ಕಡೆ ಅಂತ. ಸೊ ಹಿಂಗಿದ್ರು ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು. ಸೊ ಟೆಂಪಲ್ಗೆ ಹೋಗ್ಬಿಡೋಣ ಫಸ್ಟು, ಆಮೇಲೆ ಮನೆಗೆ ಬರೋಣ ಅಂತ ಹೇಳ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಅವ್ನು ಸಿಕ್ಕಾಪಟ್ಟೆ ಆಟ ಆಡ್ತಿದ್ದಾನೆ. ನಮ್ಮ ದಿಯಾಗಂತರೂ ಈ ರೀತಿ ಯಾರಾದರೂ ಚಿಕ್ಕ ಮಕ್ಕಳು ಸಿಕ್ಬಿಟ್ರೆ ಆಟ ಆಡೋದಕ್ಕೆ ಫುಲ್ ಖುಷಿ ಅವಳಿಗೆ. ಅವ್ರನ್ನ ಆಟ ಆಡಿಸೋದು, ಎತ್ಕೋಬೇಕು, ಮಾಡಬೇಕು ಅಂತ. ಇವ್ನು ನೋಡಿ ಹೆಂಗೆ ನಗ್ತಿದ್ದಾನೆ, ಫುಲ್ ನಗೋದು ಅಂದರೆ ನಗೋದು. ಮನೆ ಕಾಯ ಬೆಳ್ಳಕ್ಕೆ ಮುಂದೆ ಸೇಮ್ ದಿಯಾನ नहीं तोड़ो ಅವನಿಗೆ ಖುಷಿ ಆಗಿದೆ. ನೀವು ಅವನಿಗೆ ಆಟ ಆಡ್ಬೇಕು, ತಂದ್ಕೊಡೋಣ. ಅವನಿಗೆ ಈ ತರ ಸೌಂಡ್ ಆಗೋ ಟಾಯ್ಸ್ ಬೇಕು ನೋಡು. ರಾತ್ರಿಗೆ ಲೈಟಾಗಿ ಬೇಗ ಬೇಗ ಆಗೋವಂಥದ್ದು ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಮಾಡ್ತಾ ಇದ್ವಿ. ಪಾಪು ಬೇರೆ ಸಿಕ್ಕಾಪಟ್ಟೆ ಅಳ್ತಾ ಇತ್ತು. ಅವನಿಗೆ ಬೆಡ್ ಮೇಲೆ ಮಲ್ಕೊಂಡು ರೂಢಿ ಇರಲಿಲ್ಲ, ಜೋಳಿಗೆನೇ ಬೇಕಾಗಿತ್ತು. ಹಂಗಾಗಿ ಅವರು ಕೂಡ ಬೇಗನೆ ಊಟ ಮುಗಿಸ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಬೇಗ ಬೇಗ ಉಪ್ಪಿಟ್ಟು ಮಾಡಿಬಿಟ್ರಾಯ್ತು ಅಂತ ನಾನು ಮತ್ತು ನನ್ನ ತಂಗಿಗೂ ಸೇರಿ ಉಪ್ಪಿಟ್ಟು ಮಾಡ್ತಾ ಇದ್ವಿ. ಇನ್ನೊಂದು ಬೇಬಿ ಕೂತಿದ್ದಲ್ಲ ಇಲ್ಲ. ಅವರು ಕೂಡ ಊಟ ಮುಗಿಸ್ಕೊಂಡ್ಬಿಟ್ಟು ಹೊರಟರು. ಅವನಿಗೆ ಮನೆಗೆ ಹೋಗ್ಬಿಟ್ಟಿನೇ ಮಲಗಿಸ್ಬೇಕು, ನಿದ್ದೆ ಬಂದಿದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತು ಕೂತ್ಕೊಳ್ಳಿಲ್ಲ, ಹಂಗೆ ಊಟ ಮುಗಿಸ್ಕೊಂಡ್ಬಿಟ್ಟು ಹೊರಟರು. ಸೊ ದಿಯಾಗೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ನಾನು ಕೂಡ ಅವಳನ್ನು ಮಲಗಿಸಿ ಬಂದೆ. ಸೊ ಈ ಡ್ರೆಸ್ ನೋಡಿ ಫ್ರೆಂಡ್ಸ್, ಇದನ್ನು ನಾನು ತೋರಿಸಿದ್ನಲ್ವ ಜಯನಗರಿಂದ ತಂದಿರೋದು ಮೆಟೀರಿಯಲ್ಲು. ಆ ಮೆಟೀರಿಯಲಿಂದ ಕುರ್ತಿ ಸ್ಟಿಚ್ ಮಾಡಿದ್ದೀನಿ. ಸೊ ಇದು ನನ್ನ ತಂಗಿಗೂ ಕೂಡ ಫಿಟ್ ಆಗ್ತಾ ಇದೆ. ಅವಳು ವೇರ್ ಮಾಡಿದ್ಲು, ತುಂಬ ಚೆನ್ನಾಗಿ ಬಂದಿತ್ತು ಫಿಟ್ಟಿಂಗು. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ಹೊಸ ವ್ಲಾಗ್, ಹೊಸ ಟಾಪಿಕ್ಸೊಂದಿಗೆ ನಿಮ್ಮೊಂದಿಗೆ ಬರ್ತೀವಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.